ಈ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡೋದು, ಆ ಮೂಲಕ ವಂಚನೆ ಮಾಡೋದು, ಇಂತಹ ಪ್ರಕರಣಗಳು ಮೇಲಿಂದ ಮೇಲೆ ಜಾಸ್ತಿ ಆಗ್ತಾ ಇದೆ. ಇದೇ ರೀತಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದಂತ ಸೈಬರ್ ಸೆಂಟರ್ ಮೇಲೆ ದಾಳಿಯಾಗಿದೆಯಂತೆ. ಬೆಂಗಳೂರಿನಲ್ಲೂ ಕೂಡ ನಕಲಿ ದಾಖಲೆ ಸೃಷ್ಟಿ ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣಕ್ಕೆ ನಕಲಿ ದಾಖಲಾತಿ ತಯಾರು ಮಾಡ್ತಾ ಇದ್ದ ಸೈಬರ್ ಸೆಂಟರ್ ಮೇಲೆ ದಾಳಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಕಲಿ ದಾಖಲಾತಿಯನ್ನ ಸೃಷ್ಟಿ ಮಾಡ್ತಾ ಇದ್ದ ಅಥವಾ ತಯಾರು ಮಾಡ್ತಾ ಇದ್ದಂತ ಸೈಬರ್ ಸೆಂಟರ್ ಮೇಲೆ ದಾಳಿಯಾಗಿದೆ. ಆಧಾರ್, ಮಾಸ್ ಕಾರ್ಡ್ ಇದೆಲ್ಲವೂ ಕೂಡ ದಾಖಲಾತಿಗಳು ನಕಲಿ ಆಗ್ತಾ ಇತ್ತಂತೆ. ಯಶವಂತ್ ಮತ್ತು ರಘುವೀರ್ ಇಬ್ಬರನ್ನ ಕೂಡ ದಾಳಿ ಸಂದರ್ಭದಲ್ಲಿ ಬಂಧಿಸಿದ್ದಾರೆ. ಹೆಬ್ಬಗೋಡಿಯಲ್ಲಿ ಗುರುದತ್ತ ಸೆಂಟರ್ ಮೇಲೆ ದಾಳಿಯಾಗಿದ್ದು ಇಬ್ಬರನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. 5 ರಿಂದ 10 ಸಾವಿರಕ್ಕೆ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಡ್ತಾ ಇದ್ರಂತೆ. ಒಟ್ಟು 6 ಆಧಾರ್ ಕಾರ್ಡ್, 7 ಮಾಸ್ ಕಾರ್ಡ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಆ ಮೂಲಕ ಬೆಂಗಳೂರಿನಲ್ಲಿ ಈ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡುವಂತಹ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಜಸ್ಟ್ 5 ರಿಂದ 10 ಸಾವಿರ ಸಿಕ್ಕರೆ ಸಾಕಪ್ಪ, ನಿಮ್ದು ಆಧಾರ್ ಕಾರ್ಡು ರೆಡಿ ಆಗುತ್ತೆ, ಅಥವಾ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕಾ ಅಥವಾ ಯಾವುದಾದ್ರೂ ಸರ್ಟಿಫಿಕೇಟ್ ಬೇಕಂದ್ರೂ ಕೂಡ ಅದನ್ನ ನಕಲಿಯಾಗಿ ತಯಾರು ಮಾಡ್ಕೊಳ್ಳುವಂತಹ ಜಾಲ. ಸೊ ಅದ್ರ ಮೇಲೆ ದಾಳಿ ಮಾಡಿದ್ದಾರೆ. ಕೈಯಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲವೂ ಕೂಡ ನಕಲಿ ಆಧಾರ್ ಕಾರ್ಡ್ಗಳು. ಈ ರೀತಿ ನಕಲಿ ಆಧಾರ್ ಕಾರ್ಡ್ ಯಾರ್ದೋ ಹೆಸರಲ್ಲಿ ಇನ್ಯಾರೋ ನಕಲಿ ಮಾಡಿಕೊಂಡು ಅದನ್ನ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಒಂದು ವಾರ ಎಲ್ಲ ಬುದ್ಧಿವಂತರ ಅಂತಂದ್ರೆ 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 ಒಂದು ವಾರ ಎಲ್ಲ ಬುದ್ಧಿವಂತರ ಅಂತಂದ್ರೆ